ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಭಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಿಡಿಯಾಗಿದ್ದಾರೆ. ಬಿಜೆಪಿಯವರು ತಮಿಳುನಾಡಿನಲ್ಲಿ ಎಷ್ಟು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲು ನಾರಾಯಣ ಸ್ವಾಮಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ ಗೊತ್ತಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಚಡ್ಡಿ ಹೊತ್ತುಕೊಂಡಿದ್ದಕ್ಕೆ ವಿಪಕ್ಷ ನಾಯಕರಾಗಿದ್ದು ಅಂತ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. ಇವ್ರ ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣನೇ ಇವ್ರು MLC ಆದ್ರು. ಇವರಿಂದ ಕಲಿಬೇಕ ಪಾಠ. ಫಸ್ಟ್ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗ್ಲಿ, ಆಮೇಲೆ ಮಾತಾಡ್ಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಂನಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ ಪರಿಸ್ಥಿತಿ? ತಮಿಳುನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲ್. ನೀವು ಎಲೆಕ್ಷನ್ ಕಮಿಷನ್ ಅನ್ನ ನೀವು ಫ್ರೀ ಅಂಡ್ ಫೇರ್ ಮಾಡಿಬಿಡ್ರಿ. ಇವ್ರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿಜೆಪಿ ಇದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದ್ಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದ್ಬಿಡಿ ಅಥವಾ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷ. ತಮಿಳುನಾಡಿನಲ್ಲಿ ನಡೀತಾ ಇರುವಂತ ಈ ಎಲ್ಲ ಹೈಡ್ರಾಮಾದ ಬಗ್ಗೆ, ಈ ಹೊತ್ತಿಗೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದು ಪ್ರಾದೇಶಿಕ ಪಕ್ಷ VCK ಇವತ್ತು 4 ಗಂಟೆಗೆ ತನ್ನ ನಿರ್ಧಾರ ಏನು ಅಂತೇಳಿ ಹೇಳತ್ತಂತೆ. ವಿಜಯ್ VCK ಪಕ್ಷದ ಕೇಂದ್ರ ಕಚೇರಿಗೆ ಹೋಗ್ತಾ ಇದ್ದಾರಂತೆ. ಏನಾಗಬಹುದಲ್ಲಿ ಮೊದಲು. ಎರಡನೇದು, NDA ಇಲ್ಲಿ ಪಗಡೆ ಆಟ ಆಡ್ತಾ ಇದೆ ಅನ್ನೋದು ಎರಡನೇ ವಿಚಾರ. ಪ್ಲೀಸ್ ಓವರ್ ಟು ಯು ಹನುಮಂತು. ಖಂಡಿತ ರಂಜಿತ್, ರಾಜಕಾರಣವೇ ಒಂದು ರೀತಿಯ ಚದುರಂಗದ ಆಟ. ಯಾರು ಯಾರಿಗೆ ಚೆಕ್ಮೇಟ್ ಇಡ್ತಾರೆ, ಯಾರು ಯಾವ ದಾಳವನ್ನ ಉರುಳಿಸ್ತಾರೆ ಅನ್ನುವಂಥದ್ದೇ ಕೊನೆ ಹಂತದವರೆಗೂ ಕೂಡ ಅದು ಕುತೂಹಲ ಆಗಿ ಉಳಿಸಿಕೊಂಡಿರುತ್ತೆ. ಅಂತಿಮವಾಗಿ ಅದು ನಿರ್ಧಾರವಾಗಿ ಪ್ರಕಟ ಆಗುವವರೆಗೂ ಕೂಡ ರಾಜಕೀಯ ದಾಳಗಳು, ಪ್ರತಿ ದಾಳಗಳು ನಡೀತಾನೆ ಇರ್ತದೆ. ಅದರಲ್ಲೂ ಕೂಡ ತಮಿಳುನಾಡಿನ ರಾಜಕಾರಣದೀಗ ಪ್ರಸ್ತುತವಾಗಿ ಇಡೀ ದೇಶದ ಗಮನ ಸೆಳೆದಿದೆ. ಕಾರಣ ಏನಂತಂದು ಹೇಳಿದ್ರೆ, ಅಲ್ಲಿರುವಂತಹ ಜನರು TVK ಪಕ್ಷಕ್ಕೆ ಬಹುದೊಡ್ಡ ಬಹುಮತವನ್ನ ಅಂದ್ರೆ 100% ಸರ್ಕಾರದ ರಚನೆಯ ಮಟ್ಟಿಗೆ ಮಹತ್ವ ಕೊಡಲಿಲ್ಲ ಅಂತಂದು ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಆದ್ರೆ ಸಾಂವಿಧಾನಿಕವಾಗಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಮ್ಯಾಜಿಕ್ ನಂಬರ್ ಅನ್ನೋಂಥದ್ದೇನಿರುತ್ತೆ, ಆ ಮ್ಯಾಜಿಕ್ ನಂಬರ್ ಅನ್ನ ಸಾಬೀತುಪಡಿಸಲೇಬೇಕಾಗಿದೆ. ಇದೀಗ ಒಟ್ಟು 2 ಸ್ಥಾನಗಳು ಬೇಕಾಗಿದೆ. ಈ 2 ಸ್ಥಾನಗಳ ಕಾರಣಕ್ಕಾಗಿನೇ VCK ಇಟ್ಟಿರುವಂತಹ ಒಂದಷ್ಟು ಬೇಡಿಕೆಗಳೇನಿದಾವೆ, ಆ ಬೇಡಿಕೆಗಳ ಈಡೇರಿಕೆ ವಿಚಾರಕ್ಕೆ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯ ಸನ್ನಿವೇಶಗಳು ಯಾವ ರೀತಿ ಆಗಬಹುದು ಅನ್ನೋಂತಹ ಒಂದಷ್ಟು ಚರ್ಚೆಗಳು ನಡೀಬಹುದು. ಇವತ್ತು ಆ ಕಾರಣಕ್ಕಾಗಿನೇ VCK ಮುಖಂಡರು ಕೂಡ TVK ಮುಖ್ಯಸ್ಥ ವಿಜಯ್ ಅವರು ಭೇಟಿ ಮಾಡಿ ಒಂದಷ್ಟು ಮನವೊಲಿಕೆಯನ್ನ ಮಾಡಬಹುದು. ಯಾಕೆ ಅಂತಂದು ಹೇಳಿದ್ರೆ, ಸಹಜವಾಗಿ ನಾವು ಇಂದಿನ ರಾಜಕಾರಣವನ್ನ ಗಮನಿಸೋದಾದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷಗಳು ಬೇಡಿಕೆ ಇಟ್ಟಿರುವಂತದ್ದು ಕರ್ನಾಟಕ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಡೆದಿದೆ ಮತ್ತು ದೇಶದ ರಾಷ್ಟ್ರ ರಾಜಕಾರಣದಲ್ಲೂ ನಡೆದಿದೆ. ಆದರೆ ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಮತ್ತೊಂದು ಪ್ರಾದೇಶಿಕ ಪಕ್ಷ ಈಗ ಬೇಡಿಕೆಗಳನ್ನ ಸಲ್ಲಿಸ್ತಾ ಇರುವಂತದ್ದು. ಹಾಗಾಗಿ ಇದನ್ನ ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ಒಂದಷ್ಟು ಕುತೂಹಲಕಾರಿಯಾಗಿದೆ. DCM ಹುದ್ದೆ ಆಗಿರಬಹುದು, ಪ್ರಮುಖ ಸಚಿವ ಸ್ಥಾನದ ಪೋರ್ಟ್ಫೋಲಿಯೋಗಳೇನಿದಾವೆ ಅವುಗಳನ್ನ ಕೊಡುವಂತಹ ವಿಚಾರದಲ್ಲಿ ವಿಜಯ್ ಅವರು ಯಾವ ರೀತಿಯ ನಿರ್ಧಾರವನ್ನ ಅನುಸರಿಸ್ತಾರೆ. ಮತ್ತೊಂದು ಕಡೆಗೆ ಒಂದು ಸೈದ್ಧಾಂತಿಕವಾಗಿ ಬಿಜೆಪಿಯನ್ನ ದೂರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಎಡಪಕ್ಷಗಳು ದೂರ ಇಡ್ತಾ ಇದೆ. ಆದ್ರೆ ಬಿಜೆಪಿಯು ಕೂಡ ತನ್ನದೇ ಆದಂತ ತಮಿಳುನಾಡಿನಲ್ಲಿ ತನ್ನ ಬೇಸನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸತತವಾದಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆ ಕಾರಣ AIADMK ಜೊತೆಗೆ TVK ಮೈತ್ರಿ ಆದ್ರೆ ಮುಂಬರುವಂತಹ ದಿನಗಳಲ್ಲೂ ಕೂಡ ಅದು ಬಿಜೆಪಿಗೆ ಅನುಕೂಲ ಆಗಬಹುದಂತ ಒಂದು ಸಹಜವಾದಂತಹ ರಾಜಕೀಯ ಲೆಕ್ಕಾಚಾರವೂ ಕೂಡ ಇದೆ. ಈ ದಾಳ ಪ್ರತಿದಾಳಗಳು, ರಾಜಕೀಯ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು. ಆದ್ರೆ ಅಂತಿಮವಾಗಿ VCK ನಿರ್ಣಯ ಯಾವ ರೀತಿ ಆಗಿರುತ್ತೆ, ಒಂದು ಸುಳಿವು ಏನಂತಂದು ಹೇಳಿದ್ರೆ ಎಡಪಕ್ಷಗಳ ಮಾದರಿಯಲ್ಲಿ ಒಂದಷ್ಟು ನಿರ್ಧಾರಗಳು ಆಗುತ್ತೆ ಅನ್ನೋ ಸುಳಿವು ಕೊಟ್ಟಾಗ್ಲೂ ಕೂಡ ಅಂತಿಮವಾದಂತಹ ನಿರ್ಣಯವನ್ನು ಹೊರಹಾಕಲಿಕ್ಕೆ ಒಂದಷ್ಟು ಬೇಡಿಕೆ
ಬೇಡಿಕೆಗಳನ್ನ ಇಟ್ಟಿರುವಂತ ಕಾರಣಕ್ಕಾಗಿ ಆ ಬೇಡಿಕೆಗಳ ವಿಚಾರಕ್ಕೆ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಭೇಟಿಯ ಸಂದರ್ಭದಲ್ಲಿ ಚರ್ಚೆ ಆಗ್ಬಹುದು. ಅದನ್ನ ವಿಜಯ್ ಅವರು ಯಾವ ರೀತಿ ಮನವೊಲಿಸ್ತಾರೆ, ವಿಸಿಕೆ ಅವರ ಮನವೊಲಿಕೆಗೆ ಮನವೊಲಿಯುತ್ತಾ ಅಥವಾ ವಿಸಿಕೆ ಡಿಮ್ಯಾಂಡ್ಗೆ ವಿಜಯ್ ಒಪ್ತಾರಾ, ಇದೆಲ್ಲವೂ ಕೂಡ ಒಂದು ಅಂತಿಮ ನಿರ್ಧಾರ ಆಗಬೇಕು ಅಂತಂದ ಹೇಳಿದ್ರೆ 4 ಗಂಟೆವರೆಗೂ ಕೂಡ ಕಾಯ್ಬೇಕು. ರಂಜಿತ್, ಹನುಮಂತು, ಈಗ ಅವರ ಡಿಮ್ಯಾಂಡ್ ಒಂದು, ಉಪಮುಖ್ಯಮಂತ್ರಿ ಸ್ಥಾನ ನಮಗ್ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ಸಮಾನ ಹಂಚಿಕೆ ಆಗಬೇಕು ಅನ್ನೋದು. 2 ಕ್ಷೇತ್ರಗಳನ್ನ ಗೆದ್ದು ಸಮಾನವಾಗಿ ಕೊಡಬೇಕು ಮಾಡಬೇಕು ಅನ್ನುವಂಥದ್ದು ವಿಜಯ್ ಇದನ್ನು ಒಪ್ತಾರಾ? ಇದು ಪಾಸಿಬಲ್ ಇದೆಯಾ? ರಾಜಕಾರಣದಲ್ಲಿ ಪಾಸಿಬಲ್ ಇದು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ರಂಜಿತ್. ಯಾಕೆ ಅಂತಂದ ಹೇಳಿದ್ರೆ ರಾಜಕಾರಣವೇ ಹಿಂಗೆ, ಪ್ರತಿ ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಹೋಗುತ್ತೆ. ಇದೀಗ ವಿಜಯ್ ಅವರಿಗೂ ಕೂಡ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿದ್ರೆ ಬಿಜೆಪಿಯನ್ನ ದೂರ ಇಟ್ಟು ಅಥವಾ ಎಐಡಿಎಂಕೆ ಡಿಎಂಕೆ ಇಂದ ದೂರ ಇಟ್ಟು ನಾವು ಸರ್ಕಾರ ರಚನೆ ಮಾಡಬೇಕು ಅಂತಂದು ಹೇಳಿದ್ರೆ ವಿಸಿಕೆಯ 2 ಸ್ಥಾನಗಳು ಅತ್ಯಂತ ಅನಿವಾರ್ಯವಾಗಿರುವಂತದ್ದು. ಆ ಕಾರಣಕ್ಕಾಗಿನೇ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು. ಒಂದೊಮ್ಮೆ ಆ ರೀತಿಯ ಅವಶ್ಯಕತೆ ಇರಲಿಲ್ಲ ಅಂತಂದು ಹೇಳಿದ್ರೆ ಇಷ್ಟೊತ್ತಿಗೆ ರಾಜ್ಯಪಾಲರು ಕೇಳಿದಂತ 118 ಮ್ಯಾಜಿಕ್ ನಂಬರ್ ಏನಿದೆ ಅದನ್ನ ತೋರಿಸ್ಬಿಟ್ಟು ಸರ್ಕಾರ ರಚನೆ ಮಾಡಿಬಿಡ್ತಾ ಇದ್ರು. ಆದ್ರೆ ಈ ಸರ್ಕಾರ ರಚನೆ ಮಾಡಲಿಕ್ಕೆ 118 ಏನ್ ಬೇಕಾಗಿದೆ, ಈ 18ನ ನಂಬರ್ಗಾಗಿ ಈ ವಿಸಿಕೆ 2 ಸ್ಥಾನಗಳು ಅತ್ಯಂತ ಪ್ರಮುಖ ಆಗಿರುವಂತಹ ಕಾರಣಕ್ಕಾಗಿ ಅವರ ಬೇಡಿಕೆಗಳನ್ನ ಕೇಳಿಸಿಕೊಳ್ಳುವ ಮಟ್ಟಿಗಾದ್ರೂ ಒಂದು ಹಂತಕ್ಕೆ ಹೋಗಲೇಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಇದೆ. ಆ ಕಾರಣಕ್ಕಾಗಿನೇ ವಿಸಿಕೆ ಇದೇ ಸರಿಯಾದ ಸಮಯ. ಒಂದು, ಅವರು 2 ಸ್ಥಾನ ಗೆದ್ದಿರಬಹುದು, ಮುಂಬರುವಂತಹ ದಿನಗಳಲ್ಲಿ ಇದನ್ನ ರಾಜಕೀಯವಾಗಿ ಯಾವ ರೀತಿ ನಾವು ಲಾಭ ತೆಗೆದುಕೊಳ್ಳಬಹುದು. ಯಾಕಂತಂದ ಹೇಳಿದ್ರೆ ಸಹಜವಾಗಿ ಶಾಸಕರು ಮತ್ತೆ ಸಚಿವ ಸ್ಥಾನ ಏನಾದ್ರೂ ಸಿಕ್ಕರೆ ಅದರ ಲಾಭವನ್ನ ಅದರ ಪಕ್ಷ ಸಂಘಟನೆಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ರಾಜಕೀಯ ಲೆಕ್ಕಾಚಾರವೂ ಕೂಡ ವಿಸಿಕೆಗೆ ಇದ್ದಂತ ಇದೆ. ಅದೇ ಕಾರಣಕ್ಕಾಗಿನೇ ಈ ಅನಿವಾರ್ಯತೆಯ ವಾತಾವರಣ ಏನಿದೆ ಅದನ್ನೇ ಒಂದು ಪ್ರಮುಖ ಅಸ್ತ್ರವಾಗಿ ಪ್ರಯೋಗವನ್ನು ಮಾಡಿಕೊಂಡು ತನ್ನ ಡಿಮ್ಯಾಂಡ್ಗಳನ್ನ ಈಡೇರಿಸಿಕೊಳ್ಳಿಕ್ಕೆ ವಿಸಿಕೆ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ರಂಜಿತ್, ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಭಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಿಡಿಯಾಗಿದ್ದಾರೆ. ಬಿಜೆಪಿಯವರು ತಮಿಳುನಾಡಿನಲ್ಲಿ ಎಷ್ಟು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲು ನಾರಾಯಣ ಸ್ವಾಮಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಲಿ ಗೊತ್ತಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಚಡ್ಡಿ ಹೊತ್ತುಕೊಂಡಿದ್ದಕ್ಕೆ ವಿಪಕ್ಷ ನಾಯಕರಾಗಿದ್ದು ಅಂತ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. ಇವ್ರ ಜನರಿಂದ ಯಾಕೆ ಬಂದಿದ್ದ? RSS ಚಡ್ಡಿ ತಲೆ ಮೇಲೆ ಹೊತ್ಕೊಟ್ಟ ತಕ್ಷಣನೇ ಇವ್ರು MLC ಆದ್ರು. ಇವರಿಂದ ಕಲಿಬೇಕ ಪಾಠ. ಫಸ್ಟ್ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿ, ZP ಗೆಲ್ಲಿ, ಒಂದು MLA ಆಗ್ಲಿ, ಆಮೇಲೆ ಮಾತಾಡ್ಲಿ. ಇವೆಲ್ಲ ಸುಮ್ಮನೆ ಪ್ರತಿ ಇದಕ್ಕೂ ಅವರಿಗೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನೀವು ಅಸ್ಸಾಂನಲ್ಲಿ ಗೆದ್ರಂತ, ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ರಂತ ಸಿಹಿ ಹಂಚ್ತಾ ಇದ್ರಲ್ರಿ, ಇಲ್ಲಿ ನಿಮ್ ಪರಿಸ್ಥಿತಿ ಏನಿದೆ? ಇಲ್ಲೇನಿದೆ ನಿಮ್ ಪರಿಸ್ಥಿತಿ? ತಮಿಳುನಾಡಿನಲ್ಲಿ ಏನಿದೆ ಪರಿಸ್ಥಿತಿ? ತೆಲಂಗಾಣನಲ್ಲಿ ಏನಿದೆ ಪರಿಸ್ಥಿತಿ? ಆಂಧ್ರ ಪ್ರದೇಶನಲ್ಲಿ ಏನಿದೆ ನಿಮ್ ಪರಿಸ್ಥಿತಿ? ಕೇರಳನಲ್ಲಿ ಎಷ್ಟು? ಪಂಜಾಬ್ನಲ್ಲಿ ಎಷ್ಟು? ಎಲ್ಲೆಲ್ಲಿ ಗೆದ್ದಿದ್ದೀರಾ ನೀವು? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹರಿಯಾಣ, ವೆಸ್ಟ್ ಬೆಂಗಾಲ್. ನೀವು ಎಲೆಕ್ಷನ್ ಕಮಿಷನ್ ಅನ್ನ ನೀವು ಫ್ರೀ ಅಂಡ್ ಫೇರ್ ಮಾಡಿಬಿಡ್ರಿ. ಇವ್ರು ಒಂದು ಚುನಾವಣೆನೂ ಗೆಲ್ಲಲ್ಲ. ಪ್ರಾದೇಶಿಕ ಪಕ್ಷಗಳಕ್ಕಿಂತ ಹೀನಾಯ ಸ್ಥಿತಿ ಬಿಜೆಪಿ ಇದು. ಅರ್ಥ ಮಾಡ್ಕೊಳ್ಳಿ. RSS ತೆಗೆದ್ಬಿಡ್ರಿ, ದೇ ಆರ್ ಲೆಸ್ ದೆನ್ ಅ ರೀಜನಲ್ ಪಾರ್ಟಿ. ಎಲೆಕ್ಷನ್ ಕಮಿಷನರ್ ತೆಗೆದ್ಬಿಡಿ ಅಥವಾ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮಾಡಿ. ಇವರು ಪ್ರಾದೇಶಿಕ ಪಕ್ಷ. ತಮಿಳುನಾಡಿನಲ್ಲಿ ನಡೀತಾ ಇರುವಂತ ಈ ಎಲ್ಲ ಹೈಡ್ರಾಮಾದ ಬಗ್ಗೆ, ಈ ಹೊತ್ತಿಗೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದು, ಪ್ರಾದೇಶಿಕ ಪಕ್ಷ ವಿಸಿಕೆ ಇವತ್ತು 4 ಗಂಟೆಗೆ ತನ್ನ ನಿರ್ಧಾರ ಏನು ಅಂತೇಳಿ ಹೇಳತ್ತಂತೆ. ವಿಜಯ್ ವಿಸಿಕೆ ಪಕ್ಷದ ಕೇಂದ್ರ ಕಚೇರಿಗೆ ಹೋಗ್ತಾ ಇದ್ದಾರಂತೆ. ಏನಾಗಬಹುದಲ್ಲಿ ಮೊದಲು. ಎರಡನೇದು, NDA ಇಲ್ಲಿ ಪಗಡೆ ಆಟ ಆಡ್ತಾ ಇದೆ ಅನ್ನೋದು ಎರಡನೇ ವಿಚಾರ. ಪ್ಲೀಸ್ ಓವರ್ ಟು ಯು ಹನುಮಂತು.
ಖಂಡಿತ ರಂಜಿತ್, ರಾಜಕಾರಣವೇ ಒಂದು ರೀತಿಯ ಚದುರಂಗದ ಆಟ. ಯಾರು ಯಾರಿಗೆ ಚೆಕ್ಮೇಟ್ ಇಡ್ತಾರೆ, ಯಾರು ಯಾವ ದಾಳವನ್ನ ಉರುಳಿಸ್ತಾರೆ ಅನ್ನುವಂಥದ್ದೇ ಕೊನೆ ಹಂತದವರೆಗೂ ಕೂಡ ಅದು ಕುತೂಹಲ ಆಗಿ ಉಳಿಸಿಕೊಂಡಿರುತ್ತೆ. ಅಂತಿಮವಾಗಿ ಅದು ನಿರ್ಧಾರವಾಗಿ ಪ್ರಕಟ ಆಗುವವರೆಗೂ ಕೂಡ ರಾಜಕೀಯ ದಾಳಗಳು, ಪ್ರತಿ ದಾಳಗಳು ನಡೀತಾನೆ ಇರ್ತದೆ. ಅದರಲ್ಲೂ ಕೂಡ ತಮಿಳುನಾಡಿನ ರಾಜಕಾರಣದೀಗ ಪ್ರಸ್ತುತವಾಗಿ ಇಡೀ ದೇಶದ ಗಮನ ಸೆಳೆದಿದೆ. ಕಾರಣ ಏನಂತಂದು ಹೇಳಿದ್ರೆ, ಅಲ್ಲಿರುವಂತಹ ಜನರು ಟಿವಿಕೆ ಪಕ್ಷಕ್ಕೆ ಬಹುದೊಡ್ಡ ಬಹುಮತವನ್ನ ಅಂದ್ರೆ 100% ಸರ್ಕಾರದ ರಚನೆಯ ಮಟ್ಟಿಗೆ ಬಹುಮತ ಕೊಡಲಿಲ್ಲ ಅಂತಂದು ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಆದ್ರೆ ಸಾಂವಿಧಾನಿಕವಾಗಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಮ್ಯಾಜಿಕ್ ನಂಬರ್ ಅನ್ನುವಂಥದ್ದೇನಿರುತ್ತೆ, ಆ ಮ್ಯಾಜಿಕ್ ನಂಬರ್ ಅನ್ನ ಸಾಬೀತುಪಡಿಸಲೇಬೇಕಾಗಿದೆ. ಇದೀಗ ಒತ್ತು 2 ಸ್ಥಾನಗಳು ಬೇಕಾಗಿದೆ. ಈ 2 ಸ್ಥಾನಗಳ ಕಾರಣಕ್ಕಾಗಿನೇ ವಿಸಿಕೆ ಇಟ್ಟಿರುವಂತಹ ಒಂದಷ್ಟು ಬೇಡಿಕೆಗಳೇನಿದಾವೆ, ಆ ಬೇಡಿಕೆಗಳ ಈಡೇರಿಕೆ ವಿಚಾರಕ್ಕೆ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯ ಸನ್ನಿವೇಶಗಳ ಯಾವ ರೀತಿ ಆಗಬಹುದು ಅನ್ನೋಂತ ಒಂದಷ್ಟು ಚರ್ಚೆಗಳು ನಡೀಬಹುದು. ಇವತ್ತು ಆ ಕಾರಣಕ್ಕಾಗಿನೇ ವಿಸಿಕೆ ಮುಖಂಡರು ಕೂಡ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಭೇಟಿ ಮಾಡಿ ಒಂದಷ್ಟು ಮನವೊಲಿಕೆಯನ್ನ ಮಾಡಬಹುದು. ಯಾಕೆ ಅಂತಂದು ಹೇಳಿದ್ರೆ, ಸಹಜವಾಗಿ ನಾವು ಇಂದಿನ ರಾಜಕಾರಣವನ್ನ ಗಮನಿಸೋದಾದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷಗಳು ಬೇಡಿಕೆ ಇಟ್ಟಿರುವಂತದ್ದು ಕರ್ನಾಟಕ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಡೆದಿದೆ ಮತ್ತು ದೇಶದ ರಾಷ್ಟ್ರ ರಾಜಕಾರಣದಲ್ಲೂ ನಡೆದಿದೆ. ಆದರೆ ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಮತ್ತೊಂದು ಪ್ರಾದೇಶಿಕ ಪಕ್ಷ ಈಗ ಬೇಡಿಕೆಗಳನ್ನ ಸಲ್ಲಿಸ್ತಾ ಇರುವಂತದ್ದು. ಹಾಗಾಗಿ ಇದನ್ನ ಯಾವ ರೀತಿ ನೋಡ್ತಾರೆ ಅನ್ನೋಂಥದ್ದು ಕೂಡ ಒಂದಷ್ಟು ಕುತೂಹಲಕಾರಿಯಾಗಿದೆ. ಡಿಸಿಎಂ ಹುದ್ದೆ ಆಗಿರ್ಬೋದು, ಪ್ರಮುಖ ಸಚಿವ ಸ್ಥಾನದ ಪೋರ್ಟ್ಫೋಲಿಯೋಗಳೇನಿದಾವೆ ಅವುಗಳನ್ನ ಕೊಡುವಂತಹ ವಿಚಾರದಲ್ಲಿ ವಿಜಯ್ ಅವರು ಯಾವ ರೀತಿಯ ನಿರ್ಧಾರವನ್ನ ಅನುಸರಿಸ್ತಾರೆ. ಮತ್ತೊಂದು ಕಡೆಗೆ ಒಂದು ಸೈದ್ಧಾಂತಿಕವಾಗಿ ಬಿಜೆಪಿಯನ್ನ ದೂರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಎಡಪಕ್ಷಗಳು ದೂರ ಇಡ್ತಾ ಇದೆ. ಆದ್ರೆ ಬಿಜೆಪಿಯು ಕೂಡ ತನ್ನದೇ ಆದಂತ ತಮಿಳುನಾಡಿನಲ್ಲಿ ತನ್ನ ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸತತವಾದಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಎಐಡಿಎಂಕೆ ಜೊತೆಗೆ ಟಿವಿಕೆ ಮೈತ್ರಿ ಆದ್ರೆ ಮುಂಬರುವಂತಹ ದಿನಗಳಲ್ಲೂ ಕೂಡ ಅದು ಬಿಜೆಪಿಗೆ ಅನುಕೂಲ ಆಗಬಹುದಂತ ಒಂದು ಸಹಜವಾದಂತಹ ರಾಜಕೀಯ ಲೆಕ್ಕಾಚಾರವೂ ಕೂಡ ಇದೆ. ಈ ದಾಳ ಪ್ರತಿದಾಳಗಳು, ರಾಜಕೀಯ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋಂಥದ್ದು ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು. ಆದ್ರೆ ಅಂತಿಮವಾಗಿ ವಿಸಿಕೆ ನಿರ್ಣಯ ಯಾವ ರೀತಿ ಆಗಿರುತ್ತೆ, ಒಂದು ಸುಳಿವು ಏನಂತಂದು ಹೇಳಿದ್ರೆ ಎಡಪಕ್ಷಗಳ ಮಾದರಿಯಲ್ಲಿ ಒಂದಷ್ಟು ನಿರ್ಧಾರಗಳು ಆಗುತ್ತೆ ಅನ್ನೋಂಥ ಸುಳಿವು ಕೊಟ್ಟಾಗ್ಲೂ ಕೂಡ ಅಂತಿಮವಾದಂತಹ ನಿರ್ಣಯವನ್ನು ಹೊರಹಾಕಲಿಕ್ಕೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿರುವಂತಹ ಕಾರಣಕ್ಕಾಗಿ ಆ ಬೇಡಿಕೆಗಳ ವಿಚಾರಕ್ಕೆ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಭೇಟಿಯ ಸಂದರ್ಭದಲ್ಲಿ ಚರ್ಚೆ ಆಗಬಹುದು. ಅದನ್ನ ವಿಜಯ್ ಅವರು ಯಾವ ರೀತಿ ಮನವೊಲಿಸ್ತಾರೆ, ವಿಸಿಕೆ ಅವರ ಮನವೊಲಿಕೆಗೆ ಮನವೊಲಿಯುತ್ತಾ ಅಥವಾ ವಿಸಿಕೆ ಡಿಮ್ಯಾಂಡ್ಗೆ ವಿಜಯ್ ಒಪ್ತಾರಾ, ಇದೆಲ್ಲವೂ ಕೂಡ ಒಂದು ಅಂತಿಮ ನಿರ್ಧಾರ ಆಗಬೇಕು ಅಂತಂದು ಹೇಳಿದ್ರೆ 4 ಗಂಟೆವರೆಗೂ ಕೂಡ ಕಾಯಬೇಕು. ರಂಜಿತ್, ಹನುಮಂತು, ಈಗ ಅವರ ಡಿಮ್ಯಾಂಡ್ ಒಂದು, ಉಪಮುಖ್ಯಮಂತ್ರಿ ಸ್ಥಾನ ನಮಗ್ ಕೊಡಬೇಕು, ಕ್ಯಾಬಿನೆಟ್ ನಲ್ಲಿ ಸಮಾನ ಹಂಚಿಕೆ ಆಗಬೇಕು ಅನ್ನೋದು. 2 ಕ್ಷೇತ್ರಗಳನ್ನ ಗೆದ್ದು ಸಮಾನವಾಗಿ ಕೊಡಬೇಕು ಮಾಡಬೇಕು ಅನ್ನುವಂಥದ್ದು ವಿಜಯ್ ಇದನ್ನು ಒಪ್ತಾರಾ? ಇದು ಪಾಸಿಬಲ್ ಇದೆಯಾ? ರಾಜಕಾರಣದಲ್ಲಿ ಪಾಸಿಬಲ್ ಇದು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ ರಂಜಿತ್. ಯಾಕೆ ಅಂತಂದು ಹೇಳಿದ್ರೆ ರಾಜಕಾರಣವೇ ಹಿಂಗೆ, ಪ್ರತಿ ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಹೋಗುತ್ತೆ. ಇದೀಗ ವಿಜಯ್ ಅವರಿಗೂ ಕೂಡ ಸರ್ಕಾರ ರಚನೆ ಆಗಬೇಕು ಅಂತಂದ್ರೆ ಬಿಜೆಪಿಯನ್ನ ದೂರ ಇಟ್ಟು ಅಥವಾ ಎಐಡಿಎಂಕೆ ಡಿಎಂಕೆಯಿಂದ ದೂರ ಇಟ್ಟು ನಾವು ಸರ್ಕಾರ ರಚನೆ ಮಾಡಬೇಕು ಅಂತಂದು ಹೇಳಿದ್ರೆ ವಿಸಿಕೆಯ 2 ಸ್ಥಾನಗಳು ಅತ್ಯಂತ ಅನಿವಾರ್ಯವಾಗಿರುವಂತದ್ದು. ಆ ಕಾರಣಕ್ಕಾಗಿನೇ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು. ಒಂದೊಮ್ಮೆ ಆ ರೀತಿಯ ಅವಶ್ಯಕತೆ ಇರಲಿಲ್ಲ ಅಂತಂದು ಹೇಳಿದ್ರೆ ಇಷ್ಟೊತ್ತಿಗೆ ರಾಜ್ಯಪಾಲರು ಕೇಳಿದಂತ 118 ಮ್ಯಾಜಿಕ್ ನಂಬರ್ ಏನಿದೆ ಅದನ್ನ ತೋರಿಸ್ಬಿಟ್ಟು ಸರ್ಕಾರ ರಚನೆ ಮಾಡಿಬಿಡ್ತಾ ಇದ್ರು. ಆದ್ರೆ ಈ ಸರ್ಕಾರ ರಚನೆ ಮಾಡಲಿಕ್ಕೆ 118 ಏನ್ ಬೇಕಾಗಿದೆ, ಈ 18ನ ನಂಬರ್ಗಾಗಿ ಈ ವಿಸಿಕೆ 2 ಸ್ಥಾನಗಳು ಅತ್ಯಂತ ಪ್ರಮುಖ ಆಗಿರುವಂತಹ ಕಾರಣಕ್ಕಾಗಿ ಅವರ ಬೇಡಿಕೆಗಳನ್ನ ಕೇಳಿಸಿಕೊಳ್ಳುವ ಮಟ್ಟಿಗಾದ್ರೂ ಒಂದು ಹಂತಕ್ಕೆ ಹೋಗಲೇಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಇದೆ. ಆ ಕಾರಣಕ್ಕಾಗಿನೇ ವಿಸಿಕೆ ಇದೇ ಸರಿಯಾದ ಸಮಯ. ಒಂದು, ಅವರು 2 ಸ್ಥಾನ ಗೆದ್ದಿರಬಹುದು, ಮುಂಬರುವಂತಹ ದಿನಗಳಲ್ಲಿ ಇದನ್ನ ರಾಜಕೀಯವಾಗಿ ಯಾವ ರೀತಿ ನಾವು ಲಾಭ ತೆಗೆದುಕೊಳ್ಳಬಹುದು. ಯಾಕಂತಂದು ಹೇಳಿದ್ರೆ ಸಹಜವಾಗಿ ಶಾಸಕರು ಮತ್ತೆ ಸಚಿವ ಸ್ಥಾನ ಏನಾದ್ರೂ ಸಿಕ್ಕರೆ ಅದರ ಲಾಭವನ್ನ ಪಕ್ಷ ಸಂಘಟನೆಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋಂತ ರಾಜಕೀಯ ಲೆಕ್ಕಾಚಾರವೂ ಕೂಡ ವಿಸಿಕೆಗೆ ಇದ್ದಂತೆ ಇದೆ. ಅದೇ ಕಾರಣಕ್ಕಾಗಿನೇ ಈ ಅನಿವಾರ್ಯತೆಯ ವಾತಾವರಣ ಏನಿದೆ ಅದನ್ನೇ ಒಂದು ಪ್ರಮುಖ ಅಸ್ತ್ರವಾಗಿ ಪ್ರಯೋಗವನ್ನು ಮಾಡಿಕೊಂಡು ತನ್ನ ಡಿಮ್ಯಾಂಡ್ಗಳನ್ನ ಈಡೇರಿಸಿಕೊಳ್ಳಿಕ್ಕೆ ವಿಸಿಕೆ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ರಂಜಿತ್, ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.